ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಇಡ್ಲಿ ಒಗ್ಗರಣೆ ಮಾಡೋದು ತೋರಿಸ್ತೇನೆ ರೀ. ಇಡ್ಲಿ ಎಲ್ಲ ಹಿಂಗೆ ಒಂದು ಚಾಕುಲಿ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕ್ರಿ. ಈ ಥರ ಚೌಕ ಪೀಸ್ ಮಾಡ್ಕೊಂಡು ಇಡ್ಲಿ ಒಗ್ಗರಣೆ ಮಾಡ್ರೆ ಟೇಸ್ಟ್ ಭಾರಿ ಆಗ್ತೈತಿ. ಈ ಥರ ಎಲ್ಲ ಕಟ್ ಮಾಡಿ ಇಡ್ಲಿ ಇಟ್ಕೊಂಡೀನಿ ರೀ. ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣ್ಸಿಕಾಯಿ ಎಲ್ಲ ಹೆಚ್ಚಿ ಇಟ್ಕೊಂಡೀನಿ. ಒಂದು ಪಾತ್ರೆ ಇಡಬೇಕು ರೀ. ಇಟ್ಟು ಒಂದು 4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕಿ ಎಲ್ಲ ಚಲೋ ತಂಗಿ ಫ್ರೈ ಮಾಡ್ಬೇಕು ರೀ. ಅದನ್ನು ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ರೆಡ್ಡಿಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ರೀ. ಅವೆಲ್ಲ 4 ಐಟಮ್ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಬೇಕು ರೀ. ಕರಿಬೇವು ಮತ್ತು ಸ್ವಲ್ಪ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಜಜ್ಜಿಲ್ರಿ, ಕಟ್ ಮಾಡೀನಿ. ಹಿಂಗೆ ಕಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚಲೋ ಆಗ್ತೈತಿ. ನಾ ಕಟ್ ಮಾಡಿ ಒಂದು 4 ಕೆಸರು ಬೆಳ್ಳುಳ್ಳಿ ಸಣ್ಣಂಗೆ ಹೆಚ್ಚಿ ಇಟ್ಕೊಂಡೀನಿ, ಅದನ್ನೂ ಹಾಕೀನಿ ರೀ. ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಡ್ರಿ. ಇವಾಗ ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ, ಸ್ವಲ್ಪ 4 ಹಾಕೀನಿ. ಸ್ವಲ್ಪ ಖಾರ ಇದ್ದರೆ ಕಡಿಮೆ ನೋಡ್ಕೊಂಡು ಹಾಕ್ಕೊಡ್ರಿ. ಮತ್ತು ಬಂದು ಉಳ್ಳಾಗಡ್ಡಿ ಅದ್ರ ಒಟ್ಟಿಗಿನ ಎಲ್ಲ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ರೀ. ಈ ಥರ ಇಡ್ಲಿ ಒಗ್ಗರಣೆ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚಲೋ ಆಗ್ತೈತಿ. ಮತ್ತು ಬೆಳಗ್ಗೆ ಇಡ್ಲಿ ಮಾಡಿರ್ತೀವಲ್ಲ ರೀ, ಉಳಿದು ಬಿಟ್ಟಿರ್ತಾವೆ ಸಂಜೆ ಮುಂದೆ. ಮಕ್ಳು ಅದನ್ನ ತಿನ್ನೋಕೆ ಬೇಡಂತಾವು. ಅದಕ್ಕೆ ಈ ಥರ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಸಂಜೆ ಮುಂದೆ ಟೀ ಟೈಮ್ನಾಗ ಮಕ್ಕಳು ಸ್ಕೂಲಿಂದ ಬಂದಿರ್ತಾರಲ್ಲ, ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಸೇರ್ತತ್ರಿ ಇದು. ಅದಕ್ಕೆ ತೋರ್ಸಾಕತ್ತೇನೆ ನಿಮಗೆ. ಮತ್ತು ಸ್ವಲ್ಪ ಹುರಿದಿದ್ದು ಶೇಂಗಾ ಒಂದು ಅರ್ಧ ಬಟ್ಲು ಹಾಕೀನಿ ರೀ. ಶೇಂಗಾ ಹಾಕಿದ್ರೆ ಟೇಸ್ಟ್ ಆಗ್ತೈತೆ ರೀ. ಅದು ಪುಟಾಣಿ ಹಿಟ್ಟು ಹಾಕ್ತಾರೆ. ಪುಟಾಣಿ ಹಿಟ್ಟಿಗಿಂತ ಶೇಂಗಾ ಹಾಕಿದ್ದು ಚಲೋ ಟೇಸ್ಟ್ ಚಲೋ ಸಿಗ್ತೈತಿ. ಬಾಯಾಗ ಚಲೋ ಸಿಗ್ತೈತೆ ರೀ. ಶೇಂಗಾ ಕಡಿ ಮುಂದೆ ತಿನ್ನು ಮುಂದೆ ಚಲೋ ಅನ್ನಿಸ್ತೈತಿ. ಅದಕ್ಕೆ ಶೇಂಗಾ ಹಾಕೀನಿ, ಇಡೇವು ಹಾಕೀನಿ ರೀ ನಾ. ಮತ್ತೆಲ್ಲ ಇಡ್ಲಿ ಕಟ್ ಮಾಡಿಂಥ ಇಡ್ಲಿ ಎಲ್ಲ ಅದ್ರ ಒಟ್ಟಿಗೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ರೀ. ಚಲೋ ತಂಗಿ ಒಂದು 3-4 ನಿಮಿಷ ಎಲ್ಲ ಬಿಸಿ ಆಗ್ಬೇಕು ಇಡ್ಲಿ. ಅಂದರೆ ಬೆಳಗ್ಗೆ ಮಾಡಿದ್ದಿರ್ತೈತಿಲ್ಲ ರೀ, ಎಲ್ಲ ತಣ್ಣಗಾಗಿರ್ತಾವೆ. ಸ್ವಲ್ಪ ಒಂದು 2-3 ನಿಮಿಷ ಚಲೋ ತಂಗೆಲ್ಲ ಬಿಸಿ ಮಾಡ್ಕೋಬೇಕಾಗ್ತೈತೆ ರೀ. ಈ ಥರ ಚಲೋ ಒಂದು 3-4 ನಿಮಿಷ ಬಿಸಿ ಮಾಡ್ರೆ ಎಲ್ಲ ಬಿಸಿ ಬಿಸಿ ಆಗ್ತೈತೆ ರೀ. ಅದು ಸುಡುನ ತಿನ್ಬೇಕು ರೀ. ಅದು ಭಾಳ ಟೇಸ್ಟ್ ಇರ್ತೈತಿ. ಆರಿದ ಮೇಲೆ ತಿನ್ನಬಾರ್ದು. ಇದು ಬಿಸಿದ ತಿಂದ್ರೆ ಟೇಸ್ಟ್ ಚಲೋ ಹತ್ತೈತಿ. ನೀವು ಈ ಥರ ಇಡ್ಲಿ ಒಗ್ಗರಣೆ ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೆಂಗಾಗೈತಿ ಕಾಮೆಂಟ್ದಾಗ ಹೇಳ್ರಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಡೀನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಲಿಂಬೆಹಣ್ಣು ಹಿಂಡಿನ ಒಂಚೂರು ಸಕ್ಕರೆ ಹಾಕಿ ಎಲ್ಲ ಚಲೋ ತಂಗಿ ಕೈ ಆಡಿಸಿ ರೆಡಿ ಆಗೈತೆ ನೋಡಿರಿ ಇಡ್ಲಿ. ನೀವು ಟ್ರೈ ಮಾಡಿರಿ ಈ ಥರ ಇಡ್ಲಿ ಒಗ್ಗರಣೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ರಿ ಇಡ್ಲಿ ಒಗ್ಗರಣೆ ಹೆಂಗಾಗೈತಿ. ಹೊಸಬರೆಲ್ಲ ಯಾರು ನನ್ನ ಚಾನಲ್ ನೋಡಕತ್ತಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆದ್ರಂದ್ರೆ ನಾನು ಹಾಕಿದಂಥ ವಿಡಿಯೋಗಳೆಲ್ಲ ನಿಮ್ಗೆ ನೋಡಕ್ಕೆ ಸಿಗ್ತಾವೆ ರೀ. ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ ರೆಡಿ ಆಗೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.